ನಮಸ್ಕಾರ ಸ್ನೇಹಿತರೆ, ಹೊಂಗಿರನ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಪುಟ್ಟದಾಗಿ ಹೆಚ್ಚಿಟ್ಕೊಬೇಕು. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಏನು ಹಾಕ್ದೇ ನುಣ್ಣಗೆ ರುಬ್ಕೊಬೇಕು. ರುಬ್ಬಿರೋಂಥ ಮಿಶ್ರಣ ಪೂರ್ತಿ ನುಣ್ಣಗಿರಬೇಕು. ಇಲ್ಲಿ ನೋಡಿ ಯಾವ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಅದಾದಮೇಲೆ 1 ಕಪ್ಪಿಗೆ 2 ಸ್ಪೂನ್ನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಯಾವುದೇ ಥರ ಗಂಟು ಬರಬಾರ್ದು. ಗಂಟು ಬರ್ದೇ ಇರೋ ಹಾಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಲು ಮತ್ತು ಹಾಲಿನ ಪುಡಿ ಯೂಸ್ ಮಾಡ್ತಿರೋದ್ರಿಂದ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ರೆ ವೆನಿಲಾ ಎಸೆನ್ಸು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣವನ್ನು ನಾನಿಲ್ಲಿ ರುಬ್ಬಿರೋಂತಹ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಲು, ಹಲಸಿನ ಹಣ್ಣು ಮತ್ತು ಹಾಲಿನ ಪುಡಿ ಎಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿ ಕ್ರೀಮಿ ಥರ ಬರಬೇಕು. ಅದು ಕ್ರೀಮ್ ಥರ ಬರೋ ತನಕ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ ನೋಡಿ ಯಾವ ಥರ ನಾನು ರುಬ್ಬಿದ್ದೀನಿ ಅಂತ. ಮಿಶ್ರಣ ಪೂರ್ತಿ ಕ್ರೀಮಿ ಥರ ಬರಬೇಕು. ಆವಾಗ ನಮಗೆ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ. ಈ ರುಬ್ಬಿರೋ ಅಂಥ ಮಿಶ್ರಣ ಎಲ್ಲವನ್ನು ಕೂಡ ನಾನಿವಾಗ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅನುಕೂಲವಾಗಿ ಗಾಜಿನ ಬಾಕ್ಸಿಗೆ ಹಾಕ್ಕೊಳ್ಳೋದಾದ್ರೆ ಗಾಜಿಂದಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಸ್ಟೀಲ್ದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಚಿಕ್ಕದಾಗಿರೋ ಹೆಚ್ಚಿರೋಂತಹ ಹಲಸಿನ ಹಣ್ಣನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಡೆಕೋರೇಟ್ ಮಾಡೋದಕ್ಕೆ ಆಲ್ಮಂಡ್ ಮತ್ತು ಚಿಕ್ಕದಾಗಿ ಹೆಚ್ಚಿರೋಂತಹ ಹಲಸಿನ ಹಣ್ಣನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು 5 ರಿಂದ 6 ಅವರು ಫ್ರಿಡ್ಜ್ನಲ್ಲೇ ಇಡಬೇಕು. ಆಮೇಲೆ ಐಸ್ ಕ್ರೀಮು ರೆಡಿ ಆಗುತ್ತೆ. ನಾನು ಇದಕ್ಕೆ ಯಾವುದೇ ತರಹ ಕಲ್ಲರ್ಸನ್ನು ಬಳಸ್ತಾನೆ ನ್ಯಾಚುರಲ್ ಆಗಿ ಮಾಡಿದ್ರೂ ಕೂಡ ಅದ್ರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಫ್ರೀಝರಿಂದ ನಾನು 5 hours ಆದಮೇಲೆ ಐಸ್ ಕ್ರೀಮನ್ನು ತೆಗೆದಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಸುಲಭವಾಗಿ ರುಚಿಕರ ಬೇಸಿಗೆಯಲ್ಲಿ ತಂಪು ಮಾಡುವಂತಹ ಐಸ್ ಕ್ರೀಮು ಸಿದ್ಧವಾಗಿದೆ. ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಐಸ್ ಕ್ರೀಮನ್ನು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.